ಎಸ್ಪೆಷಲಿ ಈ ಥರ ಸಿನಿಮಾಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು, ಎಡಿಟಿಂಗು ಮ್ಯೂಸಿಕ್ಕು ಎಲ್ಲ ತುಂಬ ಇಂಪಾರ್ಟೆಂಟ್. ಹೌದು. ಸೊ ಹೆಂಗೆ ಅನಿಸ್ತಾ ಇದೆ, ಏನಂತ ಇದೆ ಅಂದರೆ ಯಾವಾಗಲೂ ಹೇಳ್ತಾರಲ್ಲ, ಒಂದು ಕಾಂಪ್ಲೆಕ್ಸ್ ವಿಷಯನ ನಾವು ಎಲ್ರಿಗೂ ತಲುಪಿಸೋ ಪ್ರಯತ್ನ ನಿಜವಾಗ್ಲೂ ಎಲ್ಲರೂ ಮಾಡಬೇಕು. ಆ ಥರದ್ದು ವಿಷಯದಲ್ಲಿ ಇವಾಗ ನಾವೊಂದು ಪ್ರಯತ್ನ ಮಾಡ್ತಿದ್ದೀವಿ, ಈ ಥರದ್ದೊಂದು ಕಾಂಪ್ಲೆಕ್ಸ್ ವಿಷಯ ಅಂತಂದಾಗ ಎಲ್ಲೋ ತುಂಬ ನಮ್ಮನ್ನೇ ನಾವು ಬುದ್ಧಿವಂತರು ಅಂತ ಅಂದ್ಕೊಂಡು ಇದು ಇದು ಅದು ಅಂತ ಹೋಗೋದಲ್ದಲೆ ಇದು ಕಾಮನ್ ತುಂಬ ಒಂದು ಚಿಕ್ಕ ಮಕ್ಕಳು ಇವಾಗ ಇವಾಗ 3-4 ವರ್ಷದ್ದು ಮಕ್ಳು ಏನಿರ್ತಾರೆ ಅವ್ರುಗಳಿಗೂ ಅದು ಓಕೆ ಹಿಂಗೆಲ್ಲ ಆಗುತ್ತೆ ಇದು ಅನ್ನೋದು ಆ ತಿಳುವಳಿಕೆ ಇದೆಯಲ್ಲ, ಅದು ಬರೋ ಹಾಗೆ ಒಂದು ಸಿಂಪ್ಲೆಸ್ಟ್ ಮ್ಯಾನರಲ್ಲಿ ಒಂದು ಸ್ಟೈಲಿಶ್ ಎಡಿಟ್ ಪ್ಯಾಟ್ರನ್ನ ಟ್ರೈ ಮಾಡಿದ್ದೀನಿ. ಯಾವಾಗಲೂ ಒಂದು ನನ್ನ ಎಡಿಟಿಂಗ್ ಟೇಬಲ್ ಒಂದು 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಎಡಿಟ್ ಮಾಡಬೇಕಾದ್ರೆ ಸಿನಿಮಾ ನೋಡಿದ್ದು. ಇವಾಗ ಈ ಥರದ್ದೊಂದು ದೊಡ್ಡ ಸ್ಕ್ರೀನಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ಅದು ತುಂಬ ಖುಷಿ ಅಂತ ಅನ್ನಿಸ್ತಿದೆ. ಎಲ್ಲರೂ ಅಂತ ಹೇಳ್ತಾರಲ್ಲ, ಅಂದರೆ ಈ ಸಿನಿಮಾ ಬೇಸಿಕ್ಲಿ ಇಟ್ ಈಸ್ ಆನ್ ಎಕ್ಸ್ಪೀರಿಯನ್ಸ್. ಅಂದರೆ ಅದನ್ನು ಕೂತ್ಕೊಂಡು ಮನೇಲಿ ನೋಡೋ ಅಂಥದ್ದಲ್ಲ, ಅಥವಾ 4 ಗೋಡೆ ಮಧ್ಯದಲ್ಲಿ ನಮ್ಮ ಚೌಕಟ್ಟುಗಳಲ್ಲಿ ನೋಡೋ ಅಂಥದ್ದಲ್ಲ. ಒಂದು ಫ್ಯಾಮಿಲಿ ಸಮೇತವಾಗಿ ಎಲ್ಲ ಚಿಕ್ಕ ಮಕ್ಕಳಿಂದ ಈ ನಮ್ಮ ಅಜ್ಜಿ ತಾತಂದಿರ ಜೊತೆ ಕೂತ್ಕೊಂಡು ಅಷ್ಟು ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಟೈಮ್ ಲೂಪ್ ಅಂದಿದ ತಕ್ಷಣ ತುಂಬ ಲಿಮಿಟೆಡ್ ಆಡಿಯನ್ಸ್, ಇಷ್ಟು ಜನಕ್ಕೆ ಮಾತ್ರ ಅನ್ನೋದಲ್ಲ, ಇಡೀ ಫ್ಯಾಮಿಲಿಗೆ ಮಾಡಿರುವಂಥ ಸಿನಿಮಾ ಇದು. ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಆಮೇಲೆ ಪ್ರತಿ ಹಂತದಲ್ಲೂ ನಾವು ಅಂದರೆ ಫ್ರಮ್ ಸ್ಟಾರ್ಟ್ ಟು ಎಂಡ್ ನಾವು ಏನೇನು ಕೆಲಸ ಮಾಡಿದ್ದೀವಿ ಅಥವಾ ಏನು ಕಷ್ಟಪಟ್ಟಿದ್ದೀವಿ ಅನ್ನೋದು, ಅಂದರೆ ಪ್ರತಿಯೊಬ್ಬರು ಎಫರ್ಟ್ ಕೂಡ ಇದರಲ್ಲಿದೆ. ಸೊ ಆ ಎಫರ್ಟ್ಗೆ ಏನಂತಾರೆ, ಅದನ್ನು ನೀವೇ ತಲುಪಿಸೋರು, ಅಂದರೆ ಮೀಡಿಯಾದವರಾಗಲಿ ಅಥವಾ ಜನದಿಂದ ಜನಕ್ಕೆ ಮೌತ್ ಟಾಕ್ ಅಂತ ನಾವೇನು ಹೇಳ್ತೀವಿ, ಇದು ಚೆನ್ನಾಗಿದೆ 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 ಅಂತ ಪ್ರತಿಯೊಬ್ಬರು ಹೇಳಿದಾಗ ಮಾತ್ರ ಎಲ್ಲರಿಗೂ ತಲುಪುತ್ತೆ. ಇವತ್ತಿಗೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಬರ್ತಿದೆ ಪ್ರತಿಕ್ರಿಯೆ. ಬೆಳಗ್ಗೆಯಿಂದ ಫೋನ್ ಕಾಲ್ಸ್ಗಳು ಬರ್ತಿರೋದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮಾಧ್ಯಮ ಮಿತ್ರರು ನಾವು ಏನಿದ್ದೀವಿ, ನಾನು ಅವತ್ತು ಹೇಳಿದೆ, ಇಲ್ಲಿವರೆಗೂ ನಮ್ಮ ಸಿನಿಮಾ ಆಗಿತ್ತು, ಇದು ಮುಂದೆ ನಿಮ್ಗಳ ಸಿನಿಮಾ, ಜನಗಳ ಸಿನಿಮಾ, ಅವ್ರುಗಳೇ ಇದನ್ನು ತೊಗೊಂಡೋಗಿ ಸಕ್ಸಸ್ ಮಾಡಬೇಕು. ನನಗೆ ತುಂಬ ಖುಷಿಯಾಗಿದ್ದೇನು ಅಂತಂದರೆ ಮ್ಯೂಸಿಕಲ್ ಪಾರ್ಟ್. ನನಗೆ ಅಂದರೆ ಇವಾಗ ಒಬ್ಬ ಎಡಿಟ್ರು ಏನೇ ಸ್ಟೈಲಿಶಾಗಿ ಕಟ್ ಮಾಡ್ಬೋದು ಅಥವಾ ಏನೇ ಮಾಡ್ಬೋದು, ಅಲ್ಟಿಮೇಟ್ಲಿ ಅದು ಏನಂತಾರೆ ಮ್ಯೂಸಿಕ್ ಅದಕ್ಕೆ ತುಂಬಿದಾಗ ಅಥವಾ ಅದಕ್ಕೊಂದು ಸೌಂಡ್ ತುಂಬಿದಾಗ ಮಾತ್ರ ಅದನ್ನು ಜೀವಿಸೋಕ್ಕೆ ಸಾಧ್ಯ. ಇವತ್ತು ಏನೋ ಅಂದರೆ ತುಂಬ ಎಕ್ಸ್ಪೀರಿಯನ್ಸಲ್ಲಿ ನೋಡಿದಾಗ ಮ್ಯೂಸಿಕ್ ನನಗೆ ಸಖತ್ ಇಷ್ಟ ಆಯಿತು. ನನಗೆ ಟು ಬಿ ಫ್ರ್ಯಾಂಕ್ ಅಂದರೆ ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕಿದ್ದಾರೆ ನನಗೆ. So good evening everyone. So I'm from Chennai actually, so I'm learning Kannada nowadays, and Karthik Bhupati and myself Hari Ajay, we did this movie. This is our first debut movie. I want to thank director Girish and producer. This is our first movie. We gave our best. So let's see. Thank you so much. Thank you. ಈ ಸಿನಿಮಾದಲ್ಲೂ ಒಂದು ವಿಭಿನ್ನವಾದ ಪಾತ್ರ ಅನ್ನೋದು ನನಗೆ ಕಲಾವಿದನಾಗಿ ನನಗೆ ಎಷ್ಟು ಖುಷಿ ಅನಿಸುತ್ತೋ. ನಾನು ಫಸ್ಟ್ ಟೈಮ್ ಇಡೀ ಸಿನಿಮಾನ ನೋಡಿದ್ದು, ಅಂದರೆ ನನ್ನ ಪೋರ್ಷನ್ ಅಷ್ಟೇ ಡಬ್ ಮಾಡಿ ಬಂದಿದ್ದೆ. ನನ್ನ ಪೋರ್ಷನ್ನ ಕತೆ ಯಾವಾಗಲೂ ಅಷ್ಟೇ ನಿರ್ದೇಶಕರು ನಾವು ಒಪ್ಕೊಳ್ಳಿ ಅನ್ನೋ ಕಾರಣಕ್ಕೂ ಅಥವಾ ನಮ್ಗೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಇದೆ ಅಂತ ಫೀಲ್ ಮಾಡಿಸೋಕ್ಕೋ ನಮ್ಮ ಪರ್ಸೆ ಕತೆ ಹೇಳಿಬಿಟ್ಟು ಒಪ್ಸಿರ್ತಾರೆ. ಸೊ ನನ್ನದೇ ಭಾಳ ಮುಖ್ಯವಾದ ಪಾತ್ರ ಅಂದ್ಕೊಂಡು ಶೂಟಿಂಗಿಗೆ ಹೋಗಿರ್ತೀವಿ. ಬಟ್ ನಾನಿಲ್ಲಿ ಕೆಲಸ ಮಾಡಿದ್ದು ಕಡಿಮೆ, ಬಹಳ ಇಂಪಾರ್ಟೆಂಟ್ ಆದ ರೋಲ್ ಅದು. ಒಂದು ಎಕ್ಸ್ಪ್ರೆಷನ್ನಲ್ಲೇ ಇಡೀ ಸಿನಿಮಾ ಕ್ಯಾರಿ ಆಗುವಂಥದ್ದು, ಮತ್ತು ಆಮೇಲೆ ನನ್ನ ಮಾತುಗಳು ಬರುತ್ತೆ. ಭಾಳ ಆ ಇಡೀ ಕಥೆಯನ್ನು ಅವರು ಹೇಳಿದಾಗ ಒಂದೇ ಥರದ್ದು ಮತ್ತೆ ಟೈಮ್ ಲೂಪ್ ಅನ್ನೋದನ್ನು ಕನ್ವೆ ಮಾಡೋದೇ ಬಹಳ ಕಷ್ಟ. ಅಂದರೆ ಅದೊಂದು ಗೋಜಲು, ಕ್ಲಿಷ್ಟ, ಸಂಕೀರ್ಣವಾಗಿಬಿಡುತ್ತೆ ಕತೆ ಹೇಳುವಾಗ. ಅದನ್ನು ಹಳ್ಳಿಯ ಹಿನ್ನೆಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ಹಳ್ಳಿಯವರಿಗೂ ಅರ್ಥ ಆಗುವಂಥ, ಅಂದರೆ ಅವರು ತಿಳುವಳಿಕೆ ಇಲ್ಲದವರು ಅಂತಲ್ಲ, ಅಷ್ಟು ಸರಳವಾಗಿ ಆ ಕಥೆಯನ್ನು ಮುಟ್ಟಿಸಿರೋದು ನಿರ್ದೇಶಕರ ಸಾಮರ್ಥ್ಯ. ಇದು ಯಾವುದೇ ಬುದ್ಧಿ ಖರ್ಚು ಮಾಡದೆ ಕತೆ ಅರ್ಥ ಆಗುವಂಥ, ಮಕ್ಕಳಿಗೂ ಕತೆ ಅರ್ಥ ಆಗೋ ರೀತಿಯಲ್ಲಿ ಟೈಮ್ ಲೂಪನ್ನು ಅವ್ರಿಗೆ ಅರ್ಥ ಮಾಡಿಸಿರೋದು ತುಂಬ ದೊಡ್ಡ ಸ್ಟ್ರೆಂತ್, USP ಈ ಸಿನಿಮಾದು. ಜನ ಇಷ್ಟಪಡ್ತಾ ಇದ್ದಾರೆ, ನೋಡ್ತಾ ಇದ್ದವರು ಎಲ್ಲ ಇಷ್ಟಪಡ್ತಾ ಇದ್ದಾರೆ. ವರ್ಡ್ ಆಫ್ ಮೌತ್ ಇನ್ನೂ ಹೆಚ್ಚಿನ ಪಬ್ಲಿಸಿಟಿ ಆಗುತ್ತೆ. ನೀವೆಲ್ಲರೂ ಅದನ್ನು ರೀಚ್ ಮಾಡಿಸ್ತೀರಾ ಅನ್ನೋ ಭರವಸೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಫಾರ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು ಸೊ ಮಚ್. ಕೊನೆ ಮಾತು, ಹೊಸಬರು ತಂಡ, ಹೊಸ ತಂಡ,
ಭಾಳ ಕಷ್ಟಪಟ್ಟು ಒಂದು ರಂಗಭೂಮಿ ತಂಡ ಎಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಹೆಚ್ಚೆಚ್ಚು ಇದನ್ನು ನೀವು ನಿಮ್ಮ ಫೀಡ್ಬ್ಯಾಕ್ ಆಗಲಿ ಅಥವಾ ಇದ್ರ ಬಗ್ಗೆ ಮಾಹಿತಿ ಆಗಲಿ ನಿಮ್ಮ ಚಾನಲ್ಗಳಿಗೆ ಕೊಡ್ತಾ ಹೋದರೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಹೆಚ್ಚು ಜನಕ್ಕೆ ರೀಚ್ ಆಗೋ ಸಾಧ್ಯತೆ ಇದೆ. ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು. ರಿಲೀಸ್ ಆಯ್ತು ಇವತ್ತು, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೆಂಗನ್ಸುತ್ತೆ ಏನು ಸರ್? ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅದೇ ನಮ್ಮದು ಪ್ಲ್ಯಾನಲ್ಲಿ ಇದ್ದಂಗೆ ನಾವು ರಿಲೀಸ್ ಮಾಡಿರೋ ಪ್ಲ್ಯಾನೇ ಸ್ವಲ್ಪ ಬೇರೆ ಥರ ಮಾಡ್ಕೊಂಡಿದ್ದೀವಿ. ಸೊ ಒಂದೊಂದೇ ನಿಧ, ಯಾಕೆಂದರೆ ತುಂಬ ಕಡೆ ಎಲ್ಲ ಕಡೆ ರಿಲೀಸ್ ಮಾಡಿ ಎಲ್ಲ ಕಡೆನೂ ಕಾನ್ಸಂಟ್ರೇಟ್ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ ಇದೆ. ಸೊ ಹಂಗಾಗಿ ಲಿಮಿಟೆಡ್ ಸ್ಕ್ರೀನ್ಸ್ಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಆರ್ಗಾನಿಕಾಗಿ ಬರ್ತಿರೋಂಥ ಆಡಿಯನ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸರ್. ಅದು ತುಂಬ ಖುಷಿ ಆಗುವಂಥ ವಿಷಯ. ಆಮೇಲೆ ನಾಳೆ ನಾಡಿದ್ದು ಮತ್ತು ಆಚೆ ನಾಡಿದ್ದು 3 ದಿನ ರಜೆ ಇದೆ. ಆಮೇಲೆ ನಮ್ಮದೊಂದು ರಂಗಭೂಮಿ ತಂಡ, ಈಗಾಗಲೇ ನಾನು ಯಾವಾಗಲೂ ಹೇಳ್ತಲೇ ಇರ್ತೀನಿ. ಹಾಗಾಗಿ ನಮ್ಮದು ಒಂದು ದೊಡ್ಡ ಸಮೂಹನೇ ಇದೆ. ರಂಗಭೂಮಿಯಲ್ಲಿ ನಾವು ಒಂದೊಂದು ಕಮ್ಯುನಿಟಿನ ಬೆಳವಣಿಗೆ ಮಾಡಿದ್ದೀವಿ. ಅವರೆಲ್ಲರೂ ನಾಳೆ ನಾಡಿದ್ದು ಆಚೆ ನಾಡಿದ್ದು ಬಂದು ಈ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿ ಫೀಡ್ಬ್ಯಾಕ್ ಹಾಕೋವಂಥದ್ದಾದರೆ ಆಗ ಇದ್ರದ್ದು ಟ್ರ್ಯಾಕ್ಷನ್ ತೊಗೊಳುತ್ತೆ. ಮುಂದಕ್ಕಿನ್ನ 1 ವಾರ 2 ವಾರ ನಿಂತ್ಕೊಳ್ಳೋ ಒಂದು ಸಾಧ್ಯತೆ ಇದೆ. ಆಮೇಲೆ ಭಗವಂತನ ಬಿಟ್ಟಿದ್ದು. ಇವತ್ತು ತುಂಬ ಖುಷಿಯಾಗಿದ್ದು ಇನ್ನೊಂದು ವಿಷಯ ಅಂದರೆ GT ಮಾಲ್ ಮತ್ತು ಓರಿಯನ್ ಮಾಲ್ ಹತ್ರ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಸೊ ನಾನು ಮತ್ತೆ ಅದೇ ಹೇಳ್ತಾ ಇರೋದು, ಪಕ್ಕಾ ಫ್ಯಾಮಿಲಿ ಕೂತ್ಕೊಂಡು ಒಂದು ಪಂಚತಂತ್ರ ಪ್ಲಸ್ ಟೆಕ್ನಾಲಜಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ನೋಡೋ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಎಲ್ಲರೂ ದಯವಿಟ್ಟು ಪಂಚತಂತ್ರ ಮತ್ತು ತಾಂತ್ರಿಕತೆಯನ್ನು ಇನ್ವಾಲ್ವ್ ಮಾಡಿದ್ದೀವಿ. ಸೊ ಪಂಚತಾಂತ್ರಿಕತೆ ಅನ್ಬೋದೇನೋ ಇದನ್ನ. ಸೊ ಅದೊಂದು ಕಾನ್ಸೆಪ್ಟಲ್ಲಿ ಮಕ್ಕಳು ಬಂದು ನೋಡಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೊಂದು ಕ್ವಶನ್ ಇದೆ. ಲಾಸ್ಟ್ ಮಂತಲ್ಲಿ ಬ್ಲಿಂಕ್ ಅಂತ ಒಂದು ಸಿನಿಮಾ ಬಂತು, ಟೈಮ್ ಟ್ರಾವೆಲ್ ಅದು. ಆ್ಯಕ್ಚುಲಿ ಅದು ಸ್ಟಾರ್ಟಿಂಗಲ್ಲಿ ಎತ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ಬಟ್ ಆಮೇಲೆ OTT ಸಿಕ್ಕಾಬಿಟ್ಟು ಪ್ರಶಂಸೆ ಕೊಟ್ಟು ಅವರು ಸ್ವಲ್ಪ ಪ್ರಮೋಷನ್ಸ್ ಕಮ್ಮಿ ಮಾಡಿದ್ರು. ನೀವು ಅದೇ ಥರ ಅಟೆಂಪ್ಟ್ ಇದೆ. ಆ್ಯಕ್ಚುಲಿ ಟೈಮ್ ರೂಪ್ ಅಂತ ಬಂದಿದೆ ಈಗ ಆಲ್ರೆಡಿ ಹೊರಗಡೆ. ಈ ಥರ ಸಿನಿಮಾಗಳಿಗೆ ಜಾಸ್ತಿ ಪ್ರಮೋಷನ್ ಮಾಡಿದ್ರೆ ಆ್ಯಕ್ಚುಲಿ ಜನ ಆ್ಯಕ್ಟಿವ್ ಆಗಿ ಬರೀ OTT ನೋಡೋರು ಥಿಯೇಟರ್ಗೆ ಬರ್ಸ್ಬೋದಲ್ವಾ? ನೀವು ಅದೊಂದು ಪ್ರಯತ್ನ ಮಾಡ್ಬೋದು ಸರ್? 100% ಅದೇ ಪ್ರಯತ್ನನೇ ತುಂಬ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದೀವಿ. ಅಂದರೆ ಎಕ್ಸಾಂಪಲ್ ಇವಾಗ ಯೂಶಲಿ ಅದು ನನಗೆ ಗೊತ್ತಿಲ್ಲ, ನಾನು ಫ್ರ್ಯಾಂಕಾಗಿ ಹೇಳ್ತೀನಿ. ಈಗ ಒಂದು ಟ್ರೈಲರ್ ಏನಾದ್ರು ನಾವು ಒಂದು ವೇದಿಕೆಯಲ್ಲಿ ಈಗ ಕನ್ನಡ ಆಡಿಯನ್ಸ್ಗೆ ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಥರನೇ ಅಲ್ವಾ ಅದನ್ನು ಹಾಕೋದು. ಸೊ ಆ ಇನ್ವಿಟೇಷನ್ ಕನ್ವರ್ಟ್ ಆಗಿ ಥಿಯೇಟ್ರಿಗೆ ಬರಬೇಕು. ಸೊ ಈಗ ಶುಕ್ರವಾರ ಈಗ ನೀವು ಹೇಳ್ದಂಗೆ ಇವತ್ತೇ ರಿಲೀಸ್ ಆಯಿತು ಅನ್ನೋದು ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಅದು ಅಂದರೆ ನಾವು ಏನೇ ಮಾಡ್ತೀವಿ ಅಂದ್ರೂ ಅದು ಆಬ್ವಿಯಸ್ಲಿ ಜನದಿಂದ ಜನಕ್ಕೆ ಈಗ ಎಕ್ಸಾಂಪಲ್ ಈ ವಾರದಲ್ಲಿ ತುಂಬ ಸಿನಿಮಾಗಳಿದೆ. ಮೇ ಬಿ ಆ ಒಂದು ಎಲ್ಲ ಜಾಸ್ತಿ ಕಾಣಿಸ್ತಾ ಇರ್ಬೋದು, ಆ ಥರದ್ದು ಆಗ್ತಾ ಇರ್ಬೋದು. ಸೊ ಮಾಡ್ತಾ ಇದೀವಿ ಸರ್, ಪ್ರಮೋಷನ್ ಅಂತೂ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ರೆಗ್ಯುಲರ್ ಕನ್ವೆನ್ಷನಲ್ ಮೆಥಡ್ಸ್ ಬಿಟ್ಟು ಪ್ರಮೋಷನಿಗೆ ಸೋಷಿಯಲ್ ಮೀಡಿಯಾನ ಭಾಳ ಹೆಚ್ಚು ಬಳಸ್ಕೊಂಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಇಲ್ಲ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಮತ್ತು ಇನ್ನೂ ಬೇರೆ ಟ್ವಿಟ್ಟರಲ್ಲಿ ಎಲ್ಲ ಕಡೆನೂ ಸಾಕಷ್ಟು ರೀಲ್ಸ್ಗಳನ್ನ ಹಾಕೋದಾಗಲಿ, ಪೋಸ್ಟರ್ಸ್ಗಳನ್ನ ಹಾಕೋದಾಗಲಿ, ಸಿನಿಮಾಕ್ಕೆ ಸಂಬಂಧಪಟ್ಟ ಮೆಟೀರಿಯಲು ಭಾಳ ಬೂಸ್ಟ್ ಮಾಡಿ ಸಾಕಷ್ಟು ಪ್ರಚಾರ ಮಾಡಿದ್ದೀವಿ. ಕನ್ವರ್ಟ್ ಆಗಬೇಕಷ್ಟೇ ಅದೀಗ. ಆ್ಯಂಡ್ ಆ ಪ್ರತಿ ಶೋಗಳಲ್ಲೂ ಆಮೇಲೆ ಇನ್ನೊಂದೇನೆಂದರೆ ತುಂಬ ಥ್ಯಾಂಕ್ ಯು ಯೂಟ್ಯೂಬ್ ಚಾನಲ್ಸ್ಗಳಿಗೆ. ಯಾಕೆಂದರೆ ತಮಾಷೆನೇ ಅಲ್ಲ, ಇವತ್ತು ಒಂದು ಸಿನಿಮಾ ಈಗ ಬ್ರದರ್ ಕೇಳ್ದಂಗೆ ಒಂದು ಸಿನಿಮಾ ನಾವು ಪ್ರಮೋಷನ್ ಅಂತ ಮಾಡ್ತೀವಿ ಅಂದರೆ ಈಗ ನಿಮ್ಗಳಿಗೆ ಗೊತ್ತಿದೆ ಅಂದಾಜು ಅದು ಯಾವ ಥರ ಮಾರ್ಕೆಟು ಇದೆಲ್ಲ. ಸೊ ಹಂಗಿದ್ದಾಗ ಆಬ್ವಿಯಸ್ಲಿ ಒಂದು ಕನ್ನಡದ ಸಿನಿಮಾ ಅಂತೇಳಿ ಯೂಟ್ಯೂಬರ್ಸೇ ತುಂಬ ಸಪೋರ್ಟ್ ಮಾಡ್ತಾ ಇರೋದು. 100% ಥ್ಯಾಂಕ್ ಯು ಸೊ ಮಚ್. ತುಂಬ ಚಿರಋಣಿಯಾಗಿರ್ತೀವಿ ನಿಮಗೆಲ್ಲ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.